ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಇದೆ. ಸೊ ಅದಕ್ಕೆ ರೆಡಿ ಆಗಿಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಅಲ್ಲೆಲ್ಲ ಹೇಗಿರುತ್ತೆ ಏನು ಅಂತ ನೋಡೋಣ. ಅದಕ್ಕೂ ಮುಂಚೆ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ಸೊ ಹಾಗಾದರೆ ಹೊರಡೋಣ ಬನ್ನಿ. ಇವಾಗ ಹೊರಡೋಣ. ಎಲ್ಲಿ ಏನು ಯಾವ ರೀತಿ ಆಗುತ್ತೆ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಫ್ರೆಂಡ್ಸ್, ಇವಾಗ ಹೊರಡ್ತಿದ್ವಿ ಕಾರಲ್ಲಿ. ನಾನು ತಂಗಿಯವರ ಹಸ್ಬೆಂಡು ಮತ್ತು ಚಿಕ್ಕಮ್ಮ ಮತ್ತು ನಮ್ಮದು ಅಕ್ಕನ ಮಗಳು ಮೊಮ್ಮಕ್ಕಳು ಎಲ್ಲರೂ ಒಟ್ಟಿಗೆ ಹೋಗ್ತಾಯಿದ್ವಿ. ಸೊ ಹತ್ರನೇ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಮತ್ತು ಏನೋ ಮಾತಾಡ್ತಿದ್ರು ನಮ್ಮ ತಂಗಿಯವರ ಹಸ್ಬೆಂಡು, ಬಟ್ ನನಗದು ಏನಂತ ಇವಾಗ ಮರ್ತೋಗ್ಬಿಟ್ಟಿದೆ ವಾಯ್ಸ್ ಓವರ್ ಕೊಡೋ ಇದರಲ್ಲಿ. ಹಾಗೆಯೇ ಯಾರೆಲ್ಲ ಕೂತಿದ್ವಿ ಏನೋ ಅನ್ನೋದನ್ನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಜೊತೆಗೆ ನೋಡಿ ಇಲ್ಲೆಲ್ಲರೂ ನಡ್ಕೊಂಡು ಹೋಗ್ತಿದ್ದಾರೆ. ಸೊ ಹತ್ರನೇ ಇದೆ. ಹತ್ತಿರ ಅಂತ ಅಂದರೆ ಒಂದು 2 ಕಿಲೋಮೀಟ್ರ್ ಆಗ್ಬೋದೇನೋ, 2-2.5 ಕಿಲೋಮೀಟರ್ ಆಗ್ಬೋದೇನೋ. ಸೊ ಅಷ್ಟು ದೂರ ಇದೆ. ಜೊತೆಯಲ್ಲಿ ಬಿಸಿಲು ಬೇರೆ ಸಿಕ್ಕಾಬಟ್ಟೆ. ಲಾಸ್ಟ್ ಟೈಮ್ ಇಲ್ಲಿ ಜಾತ್ರೆ ಮಾಡಿದರು. ಆ ಟೈಮಲ್ಲಿ ಬಂದು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ, ಕೆಲವೇ ಕ್ಲಿಪ್ಪಿಂಗ್ಸು. ಸೊ ಫುಲ್ಲು ಜಾತ್ರೆ ಆಗೋ ತನಕನೂ ನಾನು ಇರೋಕ್ಕಾಗಲಿಲ್ಲ. ಆ ಒಂದು ಟೈಮಲ್ಲಿ ಸ್ವಲ್ಪ ಮಾತ್ರನೇ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ನಾನು ಶೇರ್ ಮಾಡ್ಕೊಂಡಿದ್ದೆ. ಸೊ ಅದಾದ ನಂತರ ಇಲ್ಲಿ ನೋಡಿ ಜನಗಳ ಎಷ್ಟು ಕ್ರೌಡ್ ಇದೆ ಅಂದರೆ ತುಂಬಾ. ಇಲ್ಲಿ ಚಿಕ್ಕ ರೋಡ್ ಆಗಿದ್ದರಿಂದ ಸ್ವಲ್ಪ ಟ್ರಾಫಿಕ್ ಜಾಮ್ ಆಯಿತು. ಅದಾದ ನಂತರ ಹೋಗ್ತಾ ಇದ್ದೀವಿ ಇವಾಗ. ಸೊ ಅಲ್ಲಿಗೆ ಜಸ್ಟ್ ಒಂದು 2 ಕಿಲೋಮೀಟರ್ ಆಗ್ಬೋದು. ತುಂಬಾ ಬಿಸಿಲು ಬೇರೆ ಇತ್ತು. ಇಲ್ಲಿ ರಾಹುಗಾಲದಲ್ಲಿ ಕೊಂಡ ನಡೆಯುವಂಥದ್ದು. ಸೊ ಹಾಗಾಗಿ ಎಷ್ಟು ಒಂದು 12:30, 1 o'clockಗೇನೋ ಕೊಂಡ ನಡೆದಿದ್ದು. ಸೊ ತುಂಬಾ ಬಿಸಿಲಿತ್ತು, ತುಂಬಾ ಕ್ರೌಡ್ ಇತ್ತು. ಜೊತೆಗೆ 2 ಊರವರು ಸೇರಿ ಇಲ್ಲಿ ಜಾತ್ರೆನ ಮಾಡ್ತಾರೆ. ಸೊ ಹಾಗಾಗಿ ಒಂಥರ ತುಂಬ ಜನ ಸೇರಿದರು. ನನಗೆ ಫಸ್ಟ್ ಟೈಮ್ ಅದು ನೋಡಿ ಒಂಥರ ಖುಷಿ ಅನ್ನಿಸ್ತು. ಹಾಗೆಯೇ ಸಹ ನಾನು ರಫಾಗಿ ಎಲ್ಲನೂ ಯಾವ ರೀತಿ ಸೌಂಡು ಮತ್ತು ಯಾವ ರೀತಿ ಅಲ್ಲಿ ನಡೀತಿತ್ತು ಅದನ್ನೇ ಈ ಒಂದು ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ನೋಡಿ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ, ಓಕೆನಾ? ಸೊ ನೋಡೋಣ ಮುಂದೆ ಯಾವ ರೀತಿ ಇದೆ ಏನು, ಯಾವ ರೀತಿ ಎಲ್ಲ ಜಾತ್ರೆ ನಡೆಯುತ್ತೆ ಅನ್ನೋದನ್ನು ಈ ಒಂದು ಫುಲ್ ವಿಡಿಯೋ ಇದೆ. ಜೊತೆಗೆ ಇದರದ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ನನಗೆ ಅತ್ತೆ ಆಗಬೇಕು ಅವರು. ಸೊ ಅಷ್ಟು ನೀಟಾಗಿ ಕೇಳಿಸುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಯಾಕಂದರೆ ತುಂಬಾ ಸೌಂಡು ಇತ್ತು. ಸೊ ಹಾಗಾಗಿ ಅಷ್ಟು ನೀಟಾಗಿ ಕೇಳಿಸುತ್ತೋ ಇಲ್ವೋ, ನೀವು ನೋಡಿ ಎಂಜಾಯ್ ಮಾಡಿ. ಅಡುಗೆದು ಏನೆಲ್ಲ ಅಡುಗೆ ಮಾಡಿದರು ಅನ್ನೋದನ್ನು ಸಹ ನಾನು ಶೇರ್ ಮಾಡಿದ್ದೀನಿ. ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ, ನೀವು ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಎಷ್ಟು ಪಾರ್ಕಿಂಗ್ ಮಾಡಿದ್ರು ಅಂದರೆ ಕಾರ್ಗಳಾಗಿರ್ಬೋದು, ಟೆಂಪೋಗಳಾಗಿರ್ಬೋದು, ಆಟೋ ಆಗಿರ್ಬೋದು, ಬೈಕ್ ಆಗಿರ್ಬೋದು, ತುಂಬಾ ಕ್ರೌಡ್ ಇತ್ತು. ಸೊ ನಾವು ಸಹ ಪಾರ್ಕ್ ಮಾಡೋಣ ಅಂಥೇಳಿ ಇವಾಗ ಎಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆ ಅಂತೇಳಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ತುಂಬಾ ಚೆನ್ನಾಗಾಯಿತು. ಸೊ ನಾವು ತುಂಬ ವರ್ಷಗಳಾದಮೇಲೆ ನಾನು ನೋಡಿದ್ದಲ್ವಾ ಫಸ್ಟ್ ಟೈಮು. ಸೊ ಒಂಥರ ಖುಷಿ ಅನ್ನಿಸ್ತು, ತುಂಬಾ ಚೆನ್ನಾಗಿತ್ತು. ಸೊ ನಾವು ಸಹ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ. ನೋಡಿ ಅಡುಗೆಗಳನ್ನೆಲ್ಲ ಮಾಡ್ತಿದ್ದಾರೆ. ಇಲ್ಲಿ ನೋಡು, ಇಲ್ಲಿ ಎಲ್ಲರೂ ಯೂಟ್ಯೂಬಲ್ಲಿ ಬರ್ತೀರಿ. ವಿಡಿಯೋ ಮಾಡು. ಇವ್ರನ್ನ ಫಸ್ಟ್ ಇರೋ ನಾವು ಹಂಗೆಲ್ಲ ಮಾಡಲ್ಲ. ಜನ ಇವಾಗ ಯಾರು ಬರೋಲ್ಲ
ಮಜ್ಜಿಗೆ ಜೋರು. ಹಾ ಫುಲ್ಲು ನಿಮ್ದೆ ಅವ. ರೆಡಿ ಮಾಡ್ರಿ ಒಟ್ಟಿಗೆ ತಗೊಳ್ಳೋಣ. ಏನು ಫುಲ್ಲು ಪಾನ್ಕ ಮಜ್ಜಿಗೆನಾ? ಹಾಂ ಇನ್ನೂ ರೆಡಿ ಮಾಡ್ತಿದ್ದೀರಾ? ಫುಲ್ಲು ರೆಡಿ ಮಾಡ್ರಿ ಬರ್ತೀನಿ. ಏನು ಹೂವದ ಅಲಂಕಾರ ಎಲ್ಲ ಜೋರಾ? ನಿಧಾನಕ್ಕೆ ಮಾಡ್ರಿ ಎಲ್ಲ, ಆಮೇಲೆ ಒಟ್ಟಿಗೆನೆ ಇದು ಮಾಡ್ಕೊಳ್ಳೋಣ. ಹಾಂ ಮಜ್ಜಿಗೆ ಸ್ವಲ್ಪ ಕೇಳಿ ಪ್ಲೀಸ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಚಿಕ್ಕಪ್ಪ ಅವರು ಜನಗಳಿಗೆ ಮಜ್ಜಿಗೆ ಪಾನಕವನ್ನು ಇಲ್ಲಿ ತುಂಬಾ ಬಿಸಿಲು, ಇವಾಗ ಬಿಸಿಲಿರೋ ಟೈಮಲ್ಲಿ ಅಲ್ವಾ ಇದೆಲ್ಲ ಆಗೋದು. ಮಧ್ಯಾಹ್ನ ಟೈಮಲ್ಲಿ ಕೊಂಡ ಎಲ್ಲ ಆಗುತ್ತೆ. ಸೊ ಅದಕ್ಕೋಸ್ಕರ ಜನರಿಗೆ ತಣ್ಣಗಿರ್ಲಿ ಅಂತ ಅಂದ್ಬಿಟ್ಟು ಮಜ್ಜಿಗೆ ಪಾನಕ ಎಲ್ಲ ಮಾಡಿಕೊಡ್ತಾರೆ. ಸೊ ನಮ್ಮ ಚಿಕ್ಕಪ್ಪ ಅವರು ಅದಿನ್ನೂ ಟ್ರ್ಯಾಕ್ಟರ್ ಅಲಂಕಾರ ಆಗ್ತಾ ಇದೆ. ಅಲಂಕಾರ ಎಲ್ಲ ಆಗಿ ದೇವ್ರದ್ದು ಮುಗಿದ್ಮೇಲೆ ಕೊಂಡ ಎಲ್ಲ ಆದ್ಮೇಲೆ ತೇರು ಕೊಂಡ ಇದು ಎಲ್ಲ ಆದ್ಮೇಲೆ ಪಾನಕ ವಿಸರ್ಜನೆ ಇರುತ್ತೆ. ಸೊ ದಯವಿಟ್ಟು ಎಲ್ಲ ಬಂದು ತಗೋಬೇಕು. ಸುಷ್ಮಾ ಏನು ತಗೋತಾ ಇದ್ದೀರಾ? ಓ ಜಾತ್ರೆ ಐಟಮ್. ಓಕೆ ಋತ್ವಿಕ್ ಏನು ಬೇಕಾ ನಿನಗೆ? ಆಯ್ತು ಹಾಂ ಇನ್ನು ಬೇರೆ ಶಾಪ್ ಹೋಗೋಣ. ಸೊ ಜಾತ್ರೆಯಲ್ಲಿ ಕೊಡ್ಸ್ಬಿಟ್ಟು ಕೈ ತೊಳ್ಕೊಂತಾರೆ, ಇದಂತೆ ಇಷ್ಟೇನಾ ಅಂತ ನೋಡಿ ಫ್ರೆಂಡ್ಸ್.
ಒಂದು ನಗು ಎಲ್ಲ ಇರುತ್ತೆ. ಎಲ್ಲರೂ ಬರ್ತಾರೆ, ನನ್ನ ಸಂಬಂಧಿಕರು, ಅಣ್ಣ ತಮ್ಮಂದಿರು, ಪ್ರತಿಯೊಬ್ಬರು. ಈ ಗೌಡ್ರ ಅರವಂಟಿಗೆ, ಕುಂಬಾರ ಅರವಂಟಿಗೆ, ಮತ್ತೆ ಎಲ್ಲ ಅರವಂಟಿಗೆಗಳು ಊಟ ಒಂದೇ ಕಡೆ ಮಾಡಿದ್ರೆ ಸಾಲ್ಟೇಜ್ ಆಗುತ್ತೆ, ಜನಗಳಿಗೆಲ್ಲ ನುಗ್ಗುಲಾಗುತ್ತೆ ಅಂತ ಹೇಳಿ ಅವರ ಕ್ಯಾಶ್ಗಳು ಮಾಡಿ ಊಟಗಳನ್ನ ಬಡಿಸಿ ದೇವ್ರು ನೋಡ್ಕೊಂಡು ಖುಷಿಯಾಗಿ ತಟ್ಟೆ ಪೈ ತಗೊಂಡು ಮನೆಗಳಿಗೆ ಹೋಗ್ತಾರೆ. ಅಂದ್ರೆ ಪ್ರತಿ ವರ್ಷ ಅಂದ್ರೆ ಇದು ಭಕ್ತಿ ತುಂಬಾ ಚೆನ್ನಾಗಿದೆ. ದಬ್ಬುಳೇಶ್ವರ ಅಂತ ಹೇಳಿ ಬಂದು ನೀವು ಆಶೀರ್ವಾದ ಪಡ್ಕೊಂಡೋಗಿ ನಿಮ್ಗೆ ಏನ್ ಆಗ್ಬೇಕು ಅನ್ನೋದು ಆಗುತ್ತೆ. ದೇವ್ರ ಹತ್ರ ಬಂದು ನೀವು ಹೊಡ್ಕೊಂಡು ಹೋಗ್ಬೋದು. ಇದು ಕಾಡಲ್ಲಿದೆ, ಇದು ದೇವರು ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲದಿರೋ ದೇವ್ರುಗಳು ಬಂದಾಗನೇ ನಿಮಗೆ ತುಂಬಾ ಬೆನಿಫಿಟ್ ಚೆನ್ನಾಗಿ ಸಿಗುತ್ತೆ. ಎಲ್ಲರೂ ಬನ್ನಿ, ನೀವು ಆಶೀರ್ವಾದ ಪಡ್ಕೊಂಡೋಗಿ. ಪ್ರತಿ ವರ್ಷನೂ ಮಾಡ್ತಾರೆ. ಫಸ್ಟ್ 3 ವರ್ಷ ಬಂದಾಗ ಮಾಡ್ತಾರೆ, ಪ್ರತಿ ವರ್ಷನೂ ಮಾಡ್ತಾ ಇದ್ದಾರೆ. ಇದು ಊರೊಂದು ಎಲ್ಲ ಹಳ್ಳಿಗಳವರು ಸೇರಿ ಒಗ್ಗಟ್ಟಿಂದ ಮಾಡುವಂಥ ದೇವರು ದಬ್ಬುಳೇಶ್ವರ ಸ್ವಾಮಿ. ಮುತ್ತಪ್ಪ ದಬ್ಬುಳಿಯಪ್ಪ 10 ಹಳ್ಳಿಯಿಂದ ಬರ್ತಾರೆ. ಮುತ್ತಪ್ಪ ದೊಡ್ಡಿ, ದಬ್ಬೆಪ್ಪ ಅಂದರೆ ಗುಳುಂಗನಹಳ್ಳಿ, ಏರಿಂದಪ್ಪನಹಳ್ಳಿ, ಕೊಟ್ಟದೊಡ್ಡಿ ಎಲ್ಲ ಸೇರಿ ಮಾಡುವಂಥದ್ದೇ ದಬ್ಬುಳೇಶ್ವರ ಜಾತ್ರೆ. ಎಲ್ಲ ಕಡೆಯಿಂದಲೂ ಬರ್ತಾರೆ. ಬಂದರೆ ಎಲ್ಲ ಪ್ರೀತಿ ಪಾಪವರು ಎಲ್ಲರೂ ಸಿಗ್ತಾರೆ. ನನ್ನ ಅಕ್ಕ ತಂಗಿದಿರು ಎಲ್ಲರೂ ಸಿಗ್ತಾರೆ. ಎಲ್ಲರೂ ಸಿಗ್ತಾರೆ. ಆ ಖುಷಿ ಇದೆ ಅಂತ ಜನ್ಮದಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ದುಡ್ಡು ಕೊಟ್ರೆ ಎಲ್ಲ ತಗೋಬೋದು, ಈ ಖುಷಿ ತಗೊಳಕ್ಕಾಗಲ್ಲ. ಎಲ್ಲರೂ ಬನ್ನಿ ಸ್ನೇಹಿತರುಗಳೇ, ಊರಬ್ಬ ಮಾಡ್ತಾರೆ. ನೆಕ್ಸ್ಟು ನಮ್ಮ ಅಣ್ಣ ಅಂತೂ ತುಂಬ ಕಾಡ್ಸಾರ ಅಂತೂ ಫೇಮಸ್ಸು, ಕುಮಾರರಾವ್ ಅಂತೇಳಿ. ಅಲ್ಲಿ ವೀಡಿಯೋ ಮಾಡಿರ್ತಾರೆ ನಮ್ಮ ಸಿಸ್ಟರು, ಅದನ್ನ ಕಟ್ ಮಾಡಿ ಹಾಕಿರ್ತಾರೆ ನೋಡಿ. ಸಾಂಬಾರು ತಿನ್ನಕ್ಕಾಗ ಬನ್ನಿ ನಮ್ಮ ಜಾತ್ರೆಗೆ. ಚಾನಲ್ಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ತುಂಬ ಚೆನ್ನಾಗಿ ಓಡ್ತಾ ಇದ್ದೀವಿ. ಕಟ್ ಮಾಡೋ ಫ್ರೆಂಡ್ಸ್, ಇಲ್ಲಿ ಕೊಂಡ ಬಂದು ದಬ್ಬುಳೇಶ್ವರ ಕೊಂಡ ಬಂದು ರಾವುಗಾಲದ ಕೊಂಡ 12:30 ಮೇಲೇನೆ ಆಗೋದಿದು. ಭಕ್ತಾದಿಗಳೆಲ್ಲನೂ ಊಟಕ್ಕೆ ಅಂತ ಕೂತ್ಬಿಟ್ಟಿರ್ತಾರೆ. ಜಾತ್ರೆ ಅಂತೂ ನೋಡಕ್ ಬಂದಿರೋಲ್ಲ. ನಮ್ಮ ಬ್ಯಾಕ್ಗ್ರೌಂಡ್ಗಳಲ್ಲಿ ಜನ ಫುಲ್ಲು ನೂಕುಲು. ನೆಕ್ಸ್ಟ್ ಏನು ಗೊತ್ತಾ, ಪ್ರತಿ ತಿನ್ನಂಥ ಊಟದ ಎಲೆಗಳನ್ನು ಯಾರೂ ತೆಗೆದಿಡಲ್ಲ, ಅಲ್ಲೇ ಇರುತ್ತೆ. ಮಳೆ ಗಾಳಿ ಬಂದು 4 ಗಂಟೆ 5 ಗಂಟೆಗೆ ಮಳೆ ಗಾಳಿ ಬಂದು ಎಲ್ಲನೂ ಒಂದು ವಿಸ್ಮಯಕಾರಿಯಾಗಿ ನಡೆದಿರುತ್ತೆ. ಎಲ್ಲ ಹೆಜ್ಜೆ ಅವತ್ತೊಂದು ದಿನ ವಿಶೇಷವಾಗಿ ಹುಲಿ ಬಂದು ಒಂದು ರೌಂಡ್ ಹಾಕ್ಕೊಂಡು ಹೋಗ್ತಿತ್ತಂತೆ ಅವತ್ತಿನ ಪ್ರತಿ. ಈಗೆಲ್ಲ ಹುಲಿಗಳು ಬರೋಕ್ಕಾಗಲ್ಲ, ಯಾಕೆಂದರೆ ಕಾಡಿ ಎಲ್ಲ ಊರಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಮಳೆ ಬರುತ್ತೆ, ಎಲೆಗಳಂತೂ ಒಂದಿರಲ್ಲ, ಎಲ್ಲ ಗಾಡಿ ಬೆಳಗ್ಗೆ ತೂರ್ಕೊಂಡು ಹೋಗ್ಬಿಟ್ಟಿರುತ್ತೆ. ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ. ಬೇಕಾದ್ರೆ ಇನ್ನೊಂದ್ಸರಿ ಬೆಳಗ್ಗೆ ಬಂದು ಯೂಟ್ಯೂಬ್ ಮಾಡ್ಕೊಂಡು ಹೋಗಿ ಬಂದೇ ಗೊತ್ತಾಗುತ್ತೆ ನಿಮಗೆ. ಓಕೆ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್. ಫಸ್ಟ್ ಟೈಮ್ ನಾನು ಇಷ್ಟು ವರ್ಷದಲ್ಲಿ ನಮ್ಮೂರಲ್ಲಿ ಬಂದಿರೋದು ಫಸ್ಟ್ ಟೈಮ್ ನಾನು. ಸೊ ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ನಾನು ಇದುವರೆಗೂ ಎಷ್ಟು 35 ಇಯರ್ಸಲ್ಲಿ ಇದೆ ಫಸ್ಟ್ ಟೈಮ್ ನಾನು ಬಂದಿರೋದು. ಸೊ ತುಂಬಾ ಚೆನ್ನಾಗಿದೆ. ಊಟನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಸೊ ಚೆನ್ನಾಗಿರುತ್ತೆ. ನೀವು ಬನ್ನಿ, ಬಂದು ಭೇಟಿ ಕೊಡಿ. ಒಂದು ವಿಸ್ಮಯಕಾರಿಯಾದಂಥ ಪ್ಲೇಸ್ ಇದು ದಬ್ಬುಳೇಶ್ವರ ಅಂತೇಳಿ. ಅಡ್ರೆಸ್ಸಲ್ಲಿ ಹಾಕ್ತಾರೆ ನಮ್ಮ ಸಿಸ್ಟರು, ಬಂದು ನೋಡ್ಕೊಂಡಾಗಿ ದೇವರನ್ನು. ತುಂಬ ಪವರ್ಫುಲ್ ದೇವರಿದೆ. ಓಕೆ, ಡೆಫಿನೆಟ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಡ್ರೆಸ್ ಎಲ್ಲ. ಸೊ ಬಂದು ಒಂದ್ಸಲಿ ವಿಸಿಟ್ ಮಾಡಿ, ಓಕೆನಾ? ಓಕೆ. ಕನಸು ಭಾಗ್ಯ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಫ್ರೆಂಡ್ಸ್, ಇದು ನಾನು ಆಗಲೇ ಹೇಳಿದೆ ಅಲ್ಲ, ಈ ಥರ ನೀಟಾಗಿ ಅಲಂಕಾರ ಮಾಡಿದ್ದಾರೆ. ಸುಷ್ಮಾ, ಸೊ ಈ ರೀತಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಬೇಸಿಗೆ ಟೈಮಲ್ಲಿ ಇದು ಮಾಡೋದ್ರಿಂದ ಪಾನಕ ಎಲ್ಲ ಮಾಡ್ತಿದ್ದಾರೆ. ಇವ್ರು ಬಂದು ಚಿಕ್ಕಮ್ಮ, ಸೊ ಅವ್ರ ರಿಲೇಟಿವ್ಸು. ಇಲ್ಲಿ ಪಾನಕ ಮತ್ತು ಮಜ್ಜಿಗೆ ಎಲ್ಲ ಈ ಒಂದು ಇದರಲ್ಲಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ. ಸೊ ಫುಲ್ ಅಲಂಕಾರ ಆದಮೇಲೆ ಈ ರೀತಿ ಇದೆ ನೋಡಿ ಫ್ರೆಂಡ್ಸ್.
ಐಸ್ ಕ್ರೀಮ್ ಅಂಗಡಿಲಿ ನಿಂತ್ಕೊಂಡು ವಿಡಿಯೋ ಮಾಡಿ ತಿನ್ಬೇಕನ್ಸ್ತಾ ಇದೆ. ಅನ್ನಪ್ರಸಾದ ಕಾರ್ಯಕ್ರಮ ಟೇಪ್ ಮುಗಿದ್ಮೇಲೆ ಅನ್ನ ಪ್ರಸಾದ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿದ್ದಾರೆ ತುಂಬ ಲಾಂಗ್ ಬ್ಯಾಕ್. ಸೀರಿಯಸ್ಲಿ ನಾವಂತೂ ಐಸ್ ಕ್ರೀಮ್ ಅಂಗಡಿ ಮೇಲೆ ನಿಂತ್ಕೊಂಡಿದ್ವಿ. ಸೇ ಹಾಯ್ ಹಾಯ್. ನಾವು ಅಲ್ಲಿ ಐಸ್ ಕ್ರೀಮ್ ಅಂಗಡಿ ಇದೆಯಲ್ಲ ಅದ್ರ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡಿದ್ವಿ. ಬಟ್ ಓಕೆ ಒಂಥರ ಚೆನ್ನಾಗಿ ಅನ್ಸುತ್ತೆ. ಅಂದರೆ ಎಷ್ಟೋ ವರ್ಷದ ಮೇಲೆ ಸೊ ಹಂಗಾಗಿ ಖುಷಿ ಆಯ್ತಾ? ಓಕೆ ಮತ್ತೆ ಸಿಗೋಣ ಬೇರೆ ಟೈಮಲ್ಲಿ, ಬೇರೆ ಎಲ್ಲ ಟೈಮಲ್ಲಿ ನಾವು ಸ್ವಲ್ಪ ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಸೊ ನನ್ನ ಫ್ರೆಂಡನ್ನು ಸಿಕ್ಕಿದ್ರು, ಅವರನ್ನು ಮಾತಾಡಿಸ್ಕೊಂಡು ನಾನು ಹಾಗೆಯೇ ತೇರನ್ನ ಎಳೆಯೋದಕ್ಕೆ ಶುರು ಮಾಡಿದರು. ಸರಿ ಅಂತೇಳಿ ಅಲ್ಲಿಗೆ ಹೊರಟ್ವಿ. ಸೊ ನೋಡೋಣ ಬನ್ನಿ ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿ.
ಸುಷ್ಮಾ ಸರಿ ಬಾಯ್ ಬಾಯ್. ಸೊ ಫ್ರೆಂಡ್ಸ್, ಜಾತ್ರೆ ಎಲ್ಲ ಮುಗೀತು. ತುಂಬಾ ಚೆನ್ನಾಗಾಯಿತು. ನನಗಂತೂ ಸಖತ್ ಖುಷಿ ಆಯ್ತು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾವು ಜಾತ್ರೆನ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟ್ವಿ. ಸೊ ತುಂಬಾ ಖುಷಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆಲ್ಲ ಏನು ಅನ್ನಿಸ್ತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಹೀಗೆ ನನ್ನ ಒಂದು ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಆ್ಯಂಡ್ ನೆಕ್ಸ್ಟ್ ಮಂತಲ್ಲೇ ಫಸ್ಟ್ ವೀಕಲ್ಲಿ ಊರ ಹಬ್ಬ ಇದೆ. ಸೊ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.